ಹಾಯ್ ಮಕ್ಕಳ, ಎಲ್ಲರೂ ಆರಾಮಿದ್ದೀರಾ? ಓಕೆ ನೋಡಿ ಮಕ್ಕಳ, ನಾವು ಆಲ್ರೆಡಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ಚಾಪ್ಟರನ್ನು ಮುಗಿಸಿದ್ದೇವೆ. ಆ ಎರಡು ವಿಡಿಯೋಸನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಆ ಎರಡು ವಿಡಿಯೋಸು ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ ಮಕ್ಕಳ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ PUC ಯೂನಿಟ್ ನಂಬರ್ 8 ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ಪ್ರೀವಿಯಸ್ ಇಯರ್ಸ್ PU ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಮಾರ್ಚ್ 2014ರಿಂದ ಇಲ್ಲಿಯವರೆಗೂ ನಿಮ್ಮ PU ಬೋರ್ಡ್ ಎಕ್ಸಾಮ್ಸ್ ಆಗಿದೆ. ಆ ಎಕ್ಸಾಮ್ಸಲ್ಲಿ ಡಿ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ ಅಂತ ನಾವು ನೋಡೋಣ. ನೋಡಿ ಮಕ್ಕಳ, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರಿನ ನೋಟ್ಸನ್ನು PDF ಫಾರ್ಮೆಟಲ್ಲಿ ವಿಡಿಯೋ 1 ಮತ್ತು ವಿಡಿಯೋ 2ರಲ್ಲಿ ಟ್ಯಾಗ್ ಮಾಡಿದ್ದೇನೆ. ಯಾರಿಗೆ ಬೇಕೋ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ಮಕ್ಕಳ ನೋಡಿ, ಯೂಟ್ಯೂಬಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಿನ ನೋಟ್ಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೇನೆ. ಈಗ ಫಸ್ಟು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ನಂತರ RT ಕೆಮಿಸ್ಟ್ರಿ ಲೆಕ್ಚರ್ಸ್ ಅಂತ ಹೊಡೀರಿ. RT ಕೆಮಿಸ್ಟ್ರಿ ಲೆಕ್ಚರ್ಸ್ ಅಂತ ಹೊಡೆದ್ಬಿಟ್ಟು ಸರ್ಚನ್ನು ಕೊಡಿ. ಕೊಟ್ಟಾದಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿ. ಆವಾಗ ನನ್ನ ವಿಡಿಯೋಸ್ ಬರುತ್ತೆ. ವಿಡಿಯೋ 1 ಮೇಲೆ ಕ್ಲಿಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ನಂತರ ಇಲ್ಲಿ ಡೌನ್ ಆರನ್ನು ಕ್ಲಿಕ್ ಮಾಡಿದಾಗ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ PDF ನೋಟ್ಸು ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಇದೆಯಲ್ಲ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಸು ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಮೊದಲನೇದಾಗಿ ನಾವು ಮಾರ್ಚ್ 2014ರ ಕ್ವಶನ್ ಪೇಪರನ್ನು ನೋಡೋಣ. ಕ್ವಶನ್ ನಂಬರ್ 14 ನಾನು ಆಲ್ರೆಡಿ ಹೇಳಿದ್ದೆ, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಕ್ವಶನ್ ನಂಬರ್ 14 ಎಫ್ ಬ್ಲಾಕ್ ಎಲಿಮೆಂಟ್ಸಿಗೆ ಬರುತ್ತೆ, ಮತ್ತು ಕ್ವಶನ್ ನಂಬರ್ 23 ಆ್ಯಂಡ್ 24 ಡಿ ಬ್ಲಾಕ್ ಎಲಿಮೆಂಟ್ಸಿಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ನಂಬರ್ 14, ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆ್ಯಂಡ್ ಮೆನ್ಷನ್ ಒನ್ ಆಫ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದರೆ ಏನು, ಅದರ ಯಾವುದಾದ್ರೂ ಒಂದು ಕಾನ್ಸಿಕ್ವೆನ್ಸನ್ನು ಮೆನ್ಷನ್ ಮಾಡಿ ಅಂತ ಕೇಳಿದ್ದಾರೆ. ನಿಮಗೆಲ್ರಿಗೂ ಆನ್ಸರ್ ಬರ್ತಾ ಇದೆ ಆಗಲೇ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದರೆ ರೆಗ್ಯುಲರ್ ಡಿಕ್ರೀಸ್ ಇನ್ ದಿ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಆಫ್ ಲ್ಯಾಂಥನಾಯ್ಡ್ಸ್ ಅಲಾಂಗ್ ದಿ ಸೀರೀಸ್. ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಮತ್ತೆ ಒಂದು ಕಾನ್ಸಿಕ್ವೆನ್ಸ್ ಅಂದರೆ ಪರಿಣಾಮ ಅಂತ ಹೇಳಿದ್ದೀನಿ. ಏನು ಪರಿಣಾಮ ಆಗ್ತಾ ಇದೆ? ದಿ ಅಟಾಮಿಕ್ ಸೈಜ್ ಆಫ್ ಜಿರ್ಕೋನಿಯಂ ಆ್ಯಂಡ್ ಆಫ್ನಿಯಂ ಈಸ್ ನಿಯರ್ಲಿ ಸೇಮ್. ಅಷ್ಟು ಬರೆದ್ರೆ ಸಾಕು ಕಾನ್ಸಿಕ್ವೆನ್ಸು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 23, ಎಕ್ಸ್ಪ್ಲೈನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ potassium dichromate from chromite ore. Explain the manufacture of potassium dichromate from chromite ore. 3 ಮಾರ್ಕಿಗೆ ಕೇಳಿದ್ದಾರೆ. ಎರಡನೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಿಮ್ಮ ಸಿಲೆಬಸಲ್ಲಿ KMnO4 ಮತ್ತು K2Cr2O ಎರಡು ಪ್ರಿಪ್ರೇಷನ್ಸ್ ಇದೆ. ಆ ಎರಡು ಪ್ರಿಪ್ರೇಷನ್ಸ್ ಕಲ್ತರಲ್ಲಿ ಒಂದು ಪ್ರಿಪ್ರೇಷನ್ ನಿಮಗೆ ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ ಅಂತ. 2014ರಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಮ್ಯಾನುಫ್ಯಾಕ್ಚರನ್ನು ಕೇಳಿದ್ದಾರೆ 3 ಮಾರ್ಕಿಗೆ. ಸೊ ಇಲ್ಲಿ ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಸೊ ನೀವು ಅಲ್ಲಿ ಎಕ್ಸ್ಪ್ಲೈನ್ ಅಂದರೆ ನೀವೇನು ಸ್ಟೇಟ್ಮೆಂಟ್ ಬರೆಯೋ ಅವಶ್ಯಕತೆ ಏನಿಲ್ಲ. ನೀವು ಇಷ್ಟ ಇದ್ದರೆ ಬರೀಬಹುದು, ಇಲ್ಲ ಆ 3 ಈಕ್ವೇಷನ್ಸನ್ನು ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 24, ವಿತ್ ರೆಫರೆನ್ಸ್ ಆಫ್ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್. ಅಂದರೆ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡಂತ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್ ಅಂದರೆ 3D ಸೀರೀಸ್. 3D ಸೀರೀಸನ್ನು
ರೆಫರೆನ್ಸ್ ಆಗಿ ಇಟ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ. ಅದರಲ್ಲಿ ಫಸ್ಟ್ ಕ್ವಶನ್, ನೇಮ್ ದಿ ಮೆಟಲ್ ವಿಚ್ ಪೊಸೆಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಯಾವ ಮೆಟಲ್ಲು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಪೊಸೆಸ್ ಮಾಡುತ್ತೆ 3D ಸೀರೀಸಲ್ಲಿ ಅಂತ ನಿಮಗೆಲ್ಲ ನೆನಪಿಗೆ ಬಂತು. ಎಸ್, ಮ್ಯಾಂಗನೀಸ್. ಮ್ಯಾಂಗನೀಸು +2 +3 +4 +5 +6 +7 ಇಷ್ಟು ಆಕ್ಸಿಡೇಷನ್ ಸ್ಟೇಟನ್ನು ಪೊಸೆಸ್ ಮಾಡುತ್ತೆ. ಸೊ ಹಾಗಾಗಿ ಆನ್ಸರು ಮ್ಯಾಂಗನೀಸ್. ಜಸ್ಟ್ MN ಅಂತ ಬರೆದ್ರೆ ಆಯಿತು. ಜಸ್ಟ್ MN ಅಂತ ಬರೆದ್ರೆ ಆಯಿತು. 1 ಮಾರ್ಕ್ ಬಂದು ಹೋಗುತ್ತೆ. ನೆಕ್ಸ್ಟ್, ಅಮಾಂಗ್ Zn2+ and Cu2+ which is colorless. Among Zn2+ and Cu2+ which is colorless. ನೋಡಿ, ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕಲಿಬೇಕು ಅಂತ ಹೇಳಿದ್ದೆ, ತುಂಬ ಈಸಿ ಇದೆ. ಯಾರು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದಾರ ಬೇಗ ಆನ್ಸರ್ ಮಾಡ್ತೀರಾ. ಯಾವ ಎಲಿಮೆಂಟ್ಸ್ಗಳಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ವೋ ಆ ಎಲಿಮೆಂಟ್ಸ್ಗಳು ಕಲರ್ಲೆಸ್ ಆಗಿರುತ್ತೆ. Zn2+ ಅಂದರೆ ಡಿ ನಲ್ಲಿ 10 ಎಲೆಕ್ಟ್ರಾನ್ಸ್ ಇರುತ್ತೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. Zn ಇರೋದು Zn2+ ಆದಾಗ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಡಿ ನಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಇರುತ್ತೆ, ಹಾಗಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಸೊ Zn2+ ಈಸ್ ಕಲರ್ಲೆಸ್. ಇನ್ನು Cu2+ ಅಲ್ಲಿ ಬಂದರೆ D9 ಕಾನ್ಫಿಗರೇಷನ್ ಬರುತ್ತೆ, ಅಂದರೆ ಡಿ ನಲ್ಲಿ 9 ಎಲೆಕ್ಟ್ರಾನ್ ಇರುತ್ತೆ. ಸೊ ಹಾಗಾಗಿ Cu2+ ಕಲರ್ಡ್ ಇರುತ್ತೆ. ನೋಡಿ, ಓನ್ಲಿ ಹೈಡ್ರೇಟೆಡ್ ಸಾಲ್ಟ್ಸ್ ಆಫ್ Cu2+ ಆರ್ ಕಲರ್ಡ್. ಅಂದರೆ Cu2+ ಸಾಲ್ಟ್ಸ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಇದ್ರೆ ಮಾತ್ರ ಅದು ಕಲರ್ ಬರುತ್ತೆ. ಸೊ ಅದೆಲ್ಲ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ನೀವು ಕಲಿತೀರಾ. ನೆಕ್ಸ್ಟ್ ಥರ್ಡ್ ಕ್ವಶನ್, ಬಿಟ್ವೀನ್ Ti2+ and V2+, titanium 2+ and vanadium 2+, which ion contains more number of unpaired electrons. ಯಾವುದರಲ್ಲಿ more number of unpaired electron ಇದೆ? Ti2+ ಮತ್ತೆ V2+ ಅಲ್ಲಿ. ಟೈಟಾನಿಯಮ್ದು ಅಟಾಮಿಕ್ ನಂಬರ್ 22, ವೆನಿಡಿಯಮ್ದು 23. ಸೊ ಅಂದರೆ ಡಿ ನಲ್ಲಿ ಟೈಟಾನಿಯಂ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ. ಡಿ ನಲ್ಲಿ 2 ಎಲೆಕ್ಟ್ರಾನ್ ಇದೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ. ಇದಕ್ಕೆ ಡಿ ನಲ್ಲಿ 3 ಎಲೆಕ್ಟ್ರಾನ್ ಇದೆ, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ. ಸೊ 2+2 ಇರೋದ್ರಿಂದ ಇಲ್ಲಿ 2 ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೆ, ಇಲ್ಲಿ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಹೊರಗಡೆ ಹೋಗುತ್ತೆ. ಅವಾಗ ಇಲ್ಲಿ ಡಿ ನಲ್ಲಿ 2 ಎಲೆಕ್ಟ್ರಾನ್ ಉಳ್ಕೊಳ್ತವೆ, ಇಲ್ಲಿ ಡಿ ನಲ್ಲಿ 3 ಎಲೆಕ್ಟ್ರಾನ್ ಉಳ್ಕೊಳ್ತವೆ. ಅಂದ್ರೆ ಇಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಇಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. ನಿಮ್ಮ ಆನ್ಸರ್ ಯಾವುದು? V2+, ವೆನಿಡಿಯಂ 2+ ಅಲ್ಲಿ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ನೋಡಿ ಎಷ್ಟು ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದು. ನಾನು ಹೇಳಿದ್ದೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮೇಲೆ ಬರ್ತಕ್ಕಂಥ ಕ್ವಶನ್ಗೆ ಮ್ಯಾಕ್ಸಿಮಮ್ 3 ಮಿನಿಟ್ ಒಳಗಡೆ ಆನ್ಸರ್ ಮಾಡಬಹುದು ಅಂತ ಹೇಳಿದ್ದೆ ನಾನು. ನೋಡಿ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಅದರ ಒಂದು ಯೂಸ್ ಬರೀಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಒಂದು 30 ಸೆಕೆಂಡ್ ಸಾಕು, ಬೇಡ 1 ನಿಮಿಷ ಅಂತ ಇಟ್ಕೊಳ್ಳೋಣ. ಪ್ರಿಪ್ರೇಷನ್ 1 ನಿಮಿಷದಲ್ಲಿ ಬರೆದಾಕ್ಬೋದು. 3 ಇಕ್ವೇಷನ್ 2 ನಿಮಿಷ ಆಯಿತು. ಸೊ ನೆಕ್ಸ್ಟು MN ಅಂತ, ಜಸ್ಟ್ MN ಅಂತ ಬರೀಲಿಕ್ಕೆ ಎಷ್ಟು ಬೇಕು ನಿಮಗೆ? ಒಂದು 3 ಸೆಕೆಂಡ್ಸ್ ಎನಾಫ್. ಇದರಲ್ಲಿ Zn2+ ಅಂತ ಬರೀಲಿಕ್ಕೆ ಅದಕ್ಕೊಂದು 3 ಸೆಕೆಂಡ್ ಸಾಕು. ಇಲ್ಲಿ V2+ ಅಂತ ಬರೀಲಿಕ್ಕೆ ಅದಕ್ಕೊಂದು 2-3 ಸೆಕೆಂಡ್ ಸಾಕು. ಮ್ಯಾಕ್ಸಿಮಮ್ 2.5 ನಿಮಿಷದಲ್ಲಿ ನೀವು ಆನ್ಸರ್ ಮಾಡಿಬಿಡ್ಬೋದು. ನೋಡಿ, ಇಲ್ಲೆಲ್ಲ ಆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಪಿಕ್ ಮಾಡಿ ನೀವು ಆನ್ಸರ್ ಮಾಡಬೇಕಷ್ಟೇ. ಸೊ ಅಷ್ಟು ಈಸಿ ಇರುತ್ತೆ ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು. ಸೊ ನೆಕ್ಸ್ಟ್ ಇಯರ್ ಕ್ವಶನ್ಸನ್ನು ನೋಡೋಣ. ನೋಡಿ ಮಕ್ಕಳ, ತುಂಬ ಎಫರ್ಟ್ ಹಾಕಿ ಈ ವಿಡಿಯೋಸನ್ನು ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ ಮಕ್ಕಳ, ನೀವು ಎಷ್ಟು ಲೈಕ್ಸನ್ನು ಕೊಡ್ತೀರೋ ಅಷ್ಟು ಪ್ರೋತ್ಸಾಹ ಬರುತ್ತೆ ನನಗೆ ಇನ್ನೂ ಹೆಚ್ಚು ವಿಡಿಯೋಸನ್ನು ಮಾಡಲಿಕ್ಕೆ. ನೋಡಿ, ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14, ಗಿವ್ ರೀಸನ್ಸ್. ಫಸ್ಟ್ ಒನ್,
ಆಕ್ಟಿನೈಡ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ರೀಸನ್ ಅನ್ನು ಕೊಡಬೇಕು ನೀವು. ನಿಮ್ಮ ಆನ್ಸರ್ ಇಷ್ಟೇ ಇರಲಿ. 5F 6D and 7S energy levels are comparable or nearly same. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್, ಜಿರ್ಕೋನಿಯಂ ಅಂಡ್ ಆಫ್ನಿಯಂ ಹ್ಯಾವ್ ಆಲ್ಮೋಸ್ಟ್ ಐಡೆಂಟಿಕಲ್ ರೇಡಿಯೈ. ರೀಸನ್ ಏನಿರ್ಬೋದು? ಎಸ್, ಎಲ್ರಿಗೂ ನೆನಪಾಗ್ತಾ ಇದೆ. ಬಿಕಾಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಂದನೇ ಆಫ್ನಿಯಮ್ ಮತ್ತು ಜಿರ್ಕೋನಿಯಮ್ದು ಅಟಾಮಿಕ್ ಸೈಜು ನಿಯರ್ಲಿ ಸೇಮ್ ಬರುತ್ತೆ. ಸೊ ನೆಕ್ಸ್ಟು ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23. ಹೌ ಈಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೇಟ್ ಓರ್. ಲಾಸ್ಟ್ ಕ್ವಶನ್ ಪೇಪರಲ್ಲೂ ಕೇಳಿದ್ರು, ಕ್ರೋಮೇಟ್ ಓರಿಂದ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ. 3 ಇಕ್ವೇಷನ್ಸ್ ಬರೆದ್ರೆ ಸಾಕು, 3 ಮಾರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ವೈ ಡು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅನ್ನ ಫಾರ್ಮೇಷನ್ ಮಾಡುತ್ತೆ ಅಂತ. 2 ಮಾರ್ಕು. ಏನಕ್ಕಿರ್ಬೋದು ರೀಸನ್ನು? ನಿಮ್ಮ ಆನ್ಸರ್ ಇಷ್ಟೇ ಇರಲಿ. ಬಿಕಾಸ್ ಸ್ಮಾಲ್ ಅಟಾಮಿಕ್ ಸೈಜ್ ಅಂಡ್ ಹೈ ಚಾರ್ಜ್ ಡೆನ್ಸಿಟಿ. ಈ 2 ರೀಸನ್ಸ್ ಅನ್ನು ಬರೆದ್ರೆ ಸಾಕು. ಮತ್ತೆ ನಿಮ್ಮ ಇಷ್ಟ ಇನ್ನು ಮುಂದೆ ಬರೆಯೋದಾದ್ರೆ, ಬಿಕಾಸ್ ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್, ದೇ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಇವನ್ನು ಬರೀಬಹುದು ನೀವು. ಯಾವುದಾದ್ರೂ 2 ರೀಸನ್ ಅನ್ನು ನೀವು ಅಲ್ಲಿ ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ಮುಂದೆ ಇದೆ, ಅದು ನೇಮ್ ದಿ ಎಲಿಮೆಂಟ್ ವಿಚ್ ಎಕ್ಸಿಬಿಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಯಾವ ಎಲಿಮೆಂಟ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನು ಎಕ್ಸಿಬಿಟ್ ಮಾಡ್ತಾ ಇದೆ 3D ನಲ್ಲಿ? ಎಸ್, ಮ್ಯಾಂಗನೀಸ್. Mn ನೋಡಿ, ಜಸ್ಟ್ Mn ಅಂತ ಬರೆದ್ರೆ ಆಯಿತು. ಲಾಸ್ಟ್ ಕ್ವಶನ್ ಪೇಪರಲ್ಲೂ ಈ ಕ್ವಶನ್ ಅನ್ನ ಕೇಳಿದ್ರು ಮಕ್ಕಳೇ. ಇನ್ನು ನಾವು ಮಾರ್ಚ್ 2015 ನಲ್ಲಿ ನೋಡೋದಾದ್ರೆ ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14. ಗಿವ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ಹೇಳಿದ್ದೀನಿ ನನ್ನ ಕ್ಲಾಸಲ್ಲಿ. In lanthanides, electrons enters into 4f orbital. In actinides, new electron enters into 5f orbital. Lanthanide contraction is less, actinide contraction is more. Lanthanides non-radioactive elements except samarium ಮತ್ತು promethium. Actinides all are radioactive. Lanthanides maximum oxidation state +4. ಆಕ್ಟಿನೈಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +7. ಸೊ ಯಾವುದಾದ್ರೂ 2 ಡಿಫರೆನ್ಸ್ ಅನ್ನು ನೀವು ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23. ಗಿವ್ ರೀಸನ್ 1 ಈಚ್ ಫಾರ್ ದಿ ಫಾಲೋಯಿಂಗ್. ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದೊಂದಕ್ಕೂ ಒಂದೊಂದು ರೀಸನ್ ಅನ್ನ ಕೊಡಿ ಅಂತ. ಫಸ್ಟ್ ಕ್ವಶನ್, ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಗುಡ್ ಕೆಟಾಲಿಟಿಕ್ ಏಜೆಂಟ್ಸ್. ನಿಮಗೆ ಗೊತ್ತಿದೆ, ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೋಸ್ಟ್ ಆಫ್ ದಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಗುಡ್ ಕೆಟಾಲಿಸ್ಟ್ ಅಂತಂದು. ಯಾಕೆ ಅವು ಗುಡ್ ಕೆಟಾಲಿಟಿಕಲ್ ಪ್ರಾಪರ್ಟಿ ಬಂತು ಅಂತ ನಾವು ನೋಡೋದಾದರೆ, ಬಿಕಾಸ್ ಆಫ್ ಸ್ಮಾಲ್ ಅಟಾಮಿಕ್ ಸೈಜ್. ಸ್ಮಾಲ್ ಅಟಾಮಿಕ್ ಸೈಜ್ ಇರೋದ್ರಿಂದ ದೇ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ. 2 ರೀಸನನ್ನು ಬರಿಬೋದು. ಮತ್ತು ಇನ್ನು ನೀವು ಮುಂದೆ ಬರೆಯೋದಾದರೆ, ಬೇರೆ ರೀಸನ್ಸನ್ನು ಬರೆಯೋದಾದರೆ, ಬಿಕಾಸ್ ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡ್ತಾ ಇರೋದ್ರಿಂದ ನಂಬರ್ ಆಫ್ ಇಂಟರ್ಮೀಡಿಯೇಟ್ ನಾವು ಫಾರ್ಮೇಷನ್ ಮಾಡ್ಬೋದು, ಹಾಗಾಗಿ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತವೆ. ನೆಕ್ಸ್ಟ್, ದೇ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಅದನ್ನು ಬರಿಬಹುದು. ಸೊ ಈ 4ರಲ್ಲಿ ಯಾವುದಾದ್ರೂ 2 ರೀಸನ್ ಅನ್ನು ನೀವು ಬರೀರಿ. ನೆಕ್ಸ್ಟ್ ಸೆಕೆಂಡ್, ಅಯಾನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಈಸ್ ವೆರಿ ಹೈ. ಅದನ್ನು ಹೇಳಿದ್ದೇನೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಈಸ್ ವೆರಿ ಹೈ ಬಿಕಾಸ್ ಟು ಬಿಕಮ್ ಸ್ಟೇಬಲ್. ಇಷ್ಟು ಬರೆದ್ರೆ ಆಯಿತು ನೀವು. ನೆಕ್ಸ್ಟ್, ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ Sc3+ is 0. ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟಮ್ ಆಫ್ Sc3+ is 0. ಸೊ ಅದನ್ನು ಹೇಳಿದ್ದೀನಿ ನಾನು. ಯಾವ ಎಲಿಮೆಂಟ್ಸ್ಗಳಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ 0 ಇರುತ್ತೋ ಆ ಎಲಿಮೆಂಟ್ಸ್ಗಳಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಸೊ ಹಾಗಾಗಿ ರೀಸನ್ ಅನ್ನು ಬರೆಯಬಹುದು. ಬಿಕಾಸ್
ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 24. Write the equations involved in the preparation of potassium dichromate from chromite ore. ನೀವು ಆ 3 ಈಕ್ವೇಷನ್ಸ್ ಅನ್ನು ಬರೆದ್ರೆ ಆಯಿತು, ನಿಮಗೆ 3 ಮಾರ್ಕ್ ಬರುತ್ತೆ. ಸೊ ಮಕ್ಕಳ, ಈಗ ಜುಲೈ 2015ನ ಕ್ವಶನ್ಸ್ ಅನ್ನು ನಾವು ನೋಡೋಣ. ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14, ಗಿವ್ ರೀಸನ್. ಫಸ್ಟ್ ಒನ್, actinide shows variable oxidation state. ನಿಮ್ಗೆ ಗೊತ್ತಿದೆ ಆನ್ಸರ್. ಬಿಕಾಸ್ ದಿ ಎನರ್ಜಿ ಲೆವೆಲ್ಸ್ ಆಫ್ 5f, 6d and 7s are nearly same or comparable. ರಿಪೀಟ್ ಆಗಿದೆ ಕ್ವಶನ್ ಇದು. ನೆಕ್ಸ್ಟ್ ಎರಡನೇದು, ಸೀರಿಯಂ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್. ಯಾಕೆ ಸೀರಿಯಮು +4 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿದೆ ನೋಡಿ. ಸೀರಿಯಮಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದೇನೆ. ಝೆನಾನ್ 4f1, 5d1, 6s2. ಈ ಎರಡು ಎಲೆಕ್ಟ್ರಾನು ಈ ಎಲೆಕ್ಟ್ರಾನು ಸೇರಿಸಿ 4 ಎಲೆಕ್ಟ್ರಾನ್ನ ಕಳ್ಕೊಂಡ್ರೆ ಇನ್ನು ಉಳಿತಕ್ಕಂಥದ್ದು ಝೆನಾನ್ ಮಾತ್ರ. ಝೆನಾನ್ ನೋಬಲ್ ಗ್ಯಾಸ್ ಆಗಿದೆ. ಸೊ ಯಾಕೆ ಸೀರಿಯಮ್ಮು +4 ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ ಅಂದರೆ, ಟು ಅಕ್ವೈರ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬರೀಬಹುದು ಸರ್, ನನಗೆ ಅಷ್ಟು ಬರೆಯೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸಿಂಪಲ್, ಟು ಬಿಕಮ್ ಸ್ಟೇಬಲ್. ವೈ ಸೀರಿಯಂ ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಬಿಕಾಸ್ ಟು ಬಿಕಮ್ ಸ್ಟೇಬಲ್. ಇಷ್ಟು ಬರೀಬಹುದು. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23, ಅದರಲ್ಲಿ ಫಸ್ಟ್ ಒನ್, 3D series elements exhibits variable oxidation states. Why? ನೋಡಿ, ಇದನ್ನು ಅಷ್ಟೇ ಇಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಟಿನೈಡ್ ತೋರಿಸುತ್ತೆ, ಇಲ್ಲಿ 3D ಸೀರೀಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ನಾನು ಸೆಕೆಂಡ್ ವಿಡಿಯೋದಲ್ಲಿ ಎರಡನ್ನು ಜೊತೆಲೆ ಬರೆದು ತೋರಿಸಿದ್ದೇನೆ ನೋಡಿ. ಸೆಕೆಂಡ್ ವಿಡಿಯೋ ಇನ್ನೊಂದ್ಸಾರಿ. ನಿಮ್ಮ ಆನ್ಸರ್ ಯಾಕೆ 3D ಸೀರೀಸ್ ಎಲಿಮೆಂಟ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತಂದ್ರೆ, ಬಿಕಾಸ್ energy difference between 3D and 4s are nearly same or comparable. Simple answer. Next, ಅದರಲ್ಲಿ ಬಿ, calculate the spin only magnetic momentum of Mn2+ ion. ಅಟಾಮಿಕ್ ನಂಬರ್ ಅವರೇ ಕೊಟ್ಟಿದ್ದಾರೆ. ಅಂದರೆ Mn2+ ನ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನ ಕಂಡುಹಿಡಿಯಿರಿ ಅಂತ ನಾನು ತೋರಿಸಿದ್ದೇನೆ. ಅದು ಫಸ್ಟ್ ನೀವು ಫಾರ್ಮುಲಾ ಬರೀರಿ. mu is equal to square root of n into n plus 2 more magneton. ನೀವು ಫಾರ್ಮುಲಾ ಬರೆದ್ರೆ ನಿಮಗೆ 1 ಮಾರ್ಕ್ ಬಂದ್ಬಿಡುತ್ತೆ. ಸೊ ಈಗ ನೀವು n ಅನ್ನ ಕಂಡುಹಿಡ್ಕೋಬೇಕು. n ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೋಡಿ, ಅವರು ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ 25 ಅಂತ. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಜಸ್ಟ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ d ನಲ್ಲಿ 5 ಆರ್ಬಿಟಲ್ಸ್ ಇರುತ್ತೆ, s ಅಲ್ಲಿ 1 ಆರ್ಬಿಟಲ್ ಇರುತ್ತೆ. d ನಲ್ಲಿ 25 ಇರೋದ್ರಿಂದ 5 ಎಲೆಕ್ಟ್ರಾನ್ಸ್ ಡಿ ನಲ್ಲಿ ಇರುತ್ತೆ. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ನೆಕ್ಸ್ಟ್ Mn2+ ಆದಾಗ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ ಮ್ಯಾಂಗನೀಸು. ಇನ್ನು ಉಳಿತಕ್ಕಂಥದ್ದು ಡಿ ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಮಾತ್ರ. ನೋಡಿ, ಡಿ ನಲ್ಲಿ 1 2 3 4 5 ಎಲೆಕ್ಟ್ರಾನ್ಸ್ ಇದೆ. ಆ 5 ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಆಗಿದೆ. ಸೊ ಹಾಗಾಗಿ n is equal to 5. Square root of 5 into 5 plus 2, that is equal to square root of 35 more magneton. ಇಷ್ಟು ಬರೆದ್ರೆ ಆಯಿತು. ನಿಮಗೆ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಆನ್ಸರ್ಗೆ 1 ಮಾರ್ಕ್ ಇರುತ್ತೆ. ನೋಡಿ, ನೀವು ಬೋರ್ ಮ್ಯಾಗ್ನೆಟಾನ್ ಯೂನಿಟ್ ಅನ್ನು ಬರೆಯೋದು ಮರಿಬಾರದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24, ಡಿಸ್ಕ್ರೈಬ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ನೀವು ಆ 3 ಈಕ್ವೇಷನ್ಸ್ ಅನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೋಡಿ, ನಿಮ್ಗೆ ಏನಾದರೂ ಕ್ವಶನ್ಸ್ ಅನ್ನು ಬರ್ಕೋಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ಳಿ. ಮಕ್ಕಳೇ, ನಿಮ್ಗೆ ಎಲ್ಲಾದರೂ ಡೌಟ್ ಬಂದರೆ 1 ಮತ್ತು 2ನೇ ವಿಡಿಯೋನ ಓಪನ್ ಮಾಡಿ ನೋಡಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಕ್ಕಳ, ಮಾರ್ಚ್ 2016 ನೋಡೋಣ. ಮಾರ್ಚ್ 2016 ಪಾರ್ಟ್ ಬಿ
Question number 14. Zirconium and hafnium have almost identical atomic radii. Give reason. 2 mark ಗೆ ಕೇಳಿದ್ದಾರೆ. Reason is because lanthanide contraction. ಇಷ್ಟು ಬರೆದ್ರೆ ಸಾಕು ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23. ಎ calculate the spin only magnetic momentum of Fe2 plus. Fe2 plus ಇನ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಅನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಗೊತ್ತಿದೆ. Fe ಐರನ್ನಿನ ಅಟಾಮಿಕ್ ನಂಬರ್ 26 ಇದೆ. ಸೊ ಅಂದರೆ 6 ಎಲೆಕ್ಟ್ರಾನ್ ಡಿ ಆರ್ಬಿಟಲ್ಸ್ ಅಲ್ಲಿ ಇರುತ್ತೆ, 2 ಎಲೆಕ್ಟ್ರಾನ್ ಎಸ್ ಆರ್ಬಿಟಲ್ ಅಲ್ಲಿ ಇರುತ್ತೆ. ನಾನು 6 ಎಲೆಕ್ಟ್ರಾನ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಇರುತ್ತೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Fe. ಸೊ ಈಗ ಫಾರ್ಮುಲಾನ ಬರ್ಕೊಳ್ಳೋಣ. mu is equal to square root of n into n plus 2 Bohr magneton. ಸೊ ಇಲ್ಲಿ n ಅಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇಲ್ಲಿ Fe ಪ್ಲಸ್ 2 ಸ್ಟೇಟ್ ಅಲ್ಲಿ ಇರೋದ್ರಿಂದ ಈ 2 ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳುತ್ತೆ. ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳುತ್ತೆ. ಸೊ ಕಳ್ಕೊಂಡಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಸೊ ಇಷ್ಟಿದೆ. ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ 1 2 3 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ n ಜಾಗಕ್ಕೆ ನಾವು 4 ಅನ್ನು ಹಾಕಿದಾಗ is equal to square root of 4 into 4 plus 2 ಅಂದ್ರೆ is equal to root 24 Bohr magneton. ಇಷ್ಟು ಬರೆದ್ರೆ ಸಾಕು. ನಿಮಗೆ ಇಲ್ಲಿ ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಿದ್ರೆ ಇನ್ನೊಂದು ಮಾರ್ಕ್ ಬರುತ್ತೆ. ಇಲ್ಲಿ 2 ಮಾರ್ಕ್ಸ್ ಅನ್ನು ನೀವು ಈಸಿಯಾಗಿ ತಗೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ. Why Sc3+ salts are colorless and Cr3+ salts are colored? ಇಲ್ಲಿ ನೋಡಿ Sc3+ ಅಂದ್ರೆ 3 ಎಲೆಕ್ಟ್ರಾನ್ ಕಳ್ಕೊಳುತ್ತೆ. ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ ಮತ್ತೆ ಡಿ ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಈ 3 ಎಲೆಕ್ಟ್ರಾನ್ ಕಳ್ಕೊಂಡಾಗ ಇದು Sc3+ ಆಯಿತು. ನೆಕ್ಸ್ಟ್ ಕ್ರೋಮಿಯಂ 3+ ಅಂದ್ರೆ ಈ 1 ಎಲೆಕ್ಟ್ರಾನ್ ಕಳ್ಕೊಳ್ತು. ಎಸ್ ಅಲ್ಲಿ ಇರ್ತಕ್ಕಂಥದ್ದು 1 2 3 ಎಲೆಕ್ಟ್ರಾನ್ ಕ್ರೋಮಿಯಂ ಕಳ್ಕೊಂಡ್ರೆ Cr3+ ಆಯಿತು. ಇದು ಈಗ Sc3+ ಆಗಿದೆ, ಇದು Cr3+ ಆಗಿದೆ. ನೋಡಿ ಇಲ್ಲಿ Sc3+ ಅಲ್ಲಿ ಯಾವುದೇ ರೀತಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, Cr3+ ಅಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಸೊ ಯಾವುದು ಕಲರ್ಡ್ ಇರುತ್ತೋ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲೇಬೇಕು, ಯಾವುದು ಕಲರ್ಲೆಸ್ ಇರುತ್ತೋ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ನೋಡಿ Sc3+ ಸಾಲ್ಟ್ಸ್ ಆರ್ ಕಲರ್ಲೆಸ್ ಅಂದ್ರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಯಾವುದು ಇಲ್ಲ. ಸೊ ನಿಮ್ಮ ಆನ್ಸರ್ ಇಷ್ಟೇ ಇರಲಿ. ಯಾಕೆ Sc3+ ಸಾಲ್ಟ್ಸ್ ಆರ್ ಕಲರ್ಲೆಸ್ ಅಂದ್ರೆ ಬಿಕಾಸ್ absence of unpaired electron. Why Cr3+ salts are colored ಅಂತ ಕೇಳಿದ್ರೆ because presence of unpaired electron. ಇಷ್ಟೇ ಅಲ್ಲ, ಮತ್ತೆ ಯಾವಾಗಲಾದರೂ ನಿಮಗೆ ಯಾಕೆ ಕಲರ್ಲೆಸ್ ಅಂದರೆ ನಿಮ್ಮ ಆನ್ಸರು ಅಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲಿ. ಯಾಕೆ ಇದು ಕಲರ್ಡ್ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಲಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24. Describe the manufacture of potassium dichromate from chromite ore. Potassium dichromate preparation ನೀವು ಬರೀರಿ. 3 equations ಇದೆ, ಆ 3 equations ಅನ್ನು ಇಲ್ಲಿ ನೀವು ಬರೀರಿ. ಮಕ್ಕಳೇ ಈಗ ನೋಡೋಣ ಜುಲೈ 2016. ನೋಡಿ ಜುಲೈ 2016ರಲ್ಲಿ ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14. ವಾಟ್ ಈಸ್ lanthanide contraction? Write the general oxidation state of actinides. ವಾಟ್ ಈಸ್ lanthanide contraction ಅಂದರೆ ನಿಮ್ಗೆ ಗೊತ್ತಿದೆ. ರೆಗ್ಯುಲರ್ ಡಿಕ್ರೀಸ್ ಇನ್ ದಿ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಆಫ್ ಲ್ಯಾಂಥನೈಡ್ಸ್ ಅಲಾಂಗ್ ದಿ ಸೀರೀಸ್. ಆಮೇಲೆ ನಿಮಗೆ ಗೊತ್ತಿದೆ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಟಿನೈಡ್ಸ್ +3. ಲ್ಯಾಂಥನೈಡ್ಸ್ನು ಅಷ್ಟೇ, ಆಕ್ಟಿನೈಡ್ಸ್ನು ಅಷ್ಟೇ. ಜನರಲ್ ಆಕ್ಸಿಡೇಷನ್ ಸ್ಟೇಟು +3ನೇ ಇದೆ. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಒಂದೇ, ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಅಂದರೂ ಒಂದೇ. ಮಕ್ಕಳೇ ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಯಾವ ಕ್ವಶನ್ಸ್ ಬಂದಿದೆ ನೋಡೋಣ. ಕ್ವಶನ್ ನಂಬರ್ 23. ಅದರಲ್ಲಿ ಫಸ್ಟ್ ಕ್ವಶನ್ ಎ. Cu2+ ions are colored but Zn2+ ions are colorless. Give reason. 2 ಮಾರ್ಕ್. ಯಾಕೆ Cu2+ ions ಕಲರ್ಡ್ ಇದೆ, Zn2+ ions ಕಲರ್ಲೆಸ್ ಇದೆ? Cu2+ ion ಕಲರ್ ಇದೆ ಅಂದರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. Zn2+ ions ಕಲರ್ಲೆಸ್ ಇದೆ ಅಂದರೆ
ಬಿಕಾಸ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇಷ್ಟು ಬರೆದ್ರೆ ಆಯಿತು. Cu2 plus ions, presence of unpaired electron. Zn2 plus ions, absence of unpaired electrons. ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್, ತುಂಬ ಈಸಿ. ಸೊ ನೆಕ್ಸ್ಟ್, ರೈಟ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟಮ್. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕಂಡುಹಿಡಿಯಲಿಕ್ಕೆ ಫಾರ್ಮುಲಾನ ಬರೆಯಿರಿ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಮ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n ಪ್ಲಸ್ 2. ಸೊ ನೆಕ್ಸ್ಟ್, question number 24. How potassium permanganate KMnO4 is prepared from MnO2. 3 ಮಾರ್ಕ್ ಇದೆ. ಸೊ ಇಲ್ಲಿ KMnO4 ಅಲ್ಲಿ 2 ಈಕ್ವೇಷನ್ಸ್ ಅಷ್ಟೇ ಇರೋದ್ರಿಂದ, ಸೊ ಇಲ್ಲಿ ಅವರು ಹೌ ಅಂತ ಕೇಳಿರೋದ್ರಿಂದ ನೀವು ಸ್ಟೇಟ್ಮೆಂಟ್ ಏನು ಜೊತೆಲಿ ಬರಿಬೇಕಾಗುತ್ತೆ. ಮಕ್ಕಳೇ, ಈಗ ಮಾರ್ಚ್ 2017 ಅನ್ನು ನೋಡೋಣ. ಮಾರ್ಚ್ 2017 ಪಾರ್ಟ್ ಬಿ, question number 40. What is lanthanide contraction? Mention the cause for it. 2 ಮಾರ್ಕ್ ಕೇಳಿದ್ದಾರೆ. lanthanide contraction ಅಂದರೆ ನಿಮಗೆ ಗೊತ್ತಿದೆ, regular decrease in the atomic and ionic size of lanthanides along the series. ಇಷ್ಟು ಬರೆದ್ರೆ ಸಾಕು. Mention the cause for it. ಆಲ್ರೆಡಿ ಹೇಳಿದೆ ನಾನು, poor shielding or imperfect shielding, ಎರಡರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23 ಏನಲ್ಲಿ ನೋಡೋದಾದ್ರೆ, ಕ್ಯಾಲ್ಕುಲೇಟ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ Fe3+. ಅಟಾಮಿಕ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಐರನ್ 26 ಅಟಾಮಿಕ್ ನಂಬರ್ ಇದೆ, ಆಲ್ರೆಡಿ ನಾನು ತೋರಿಸಿದ್ದೇನೆ. ಸೊ Fe26 ಇರೋದ್ರಿಂದ ಅಟಾಮಿಕ್ ನಂಬರ್ 6 ಎಲೆಕ್ಟ್ರಾನ್ಸ್ ಡಿ ನಲ್ಲಿ ಇರುತ್ತೆ, 2 ಎಲೆಕ್ಟ್ರಾನ್ ಎಸ್ ಅಲ್ಲಿ ಇರುತ್ತೆ. +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರೋದ್ರಿಂದ 3 ಎಲೆಕ್ಟ್ರಾನ್ ಅದು ಕಳ್ಕೊಳ್ಳುತ್ತೆ. ಆ 3 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ಎಸ್ ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಅದಾದ್ಮೇಲೆ ಈ ಪೇರ್ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಸೊ ಅವಾಗ ಟೋಟಲ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಉಳ್ಕೊಳ್ತು. ಎನ್ ಜಾಗಕ್ಕೆ 5 ಅಂತ ಬರಿಬೇಕಾಗುತ್ತೆ. ಸೊ 5 ಇಂಟು 5 ಪ್ಲಸ್ 2 ಅಂದ್ರೆ √34 ಬೋರ್ ಮ್ಯಾಗ್ನೆಟಾನ್. ಫಾರ್ಮುಲಾಗೆ 1 ಮಾರ್ಕ್, ಆನ್ಸರ್ಗೆ 1 ಮಾರ್ಕ್. 2 ಮಾರ್ಕ್ ಅನ್ನ ತುಂಬಾ ಸಿಂಪಲ್ ಆಗಿ ತಗೋಬಹುದು. ನೆಕ್ಸ್ಟ್, ಅದರಲ್ಲಿ ಬಿ, ವಿಚ್ ಎಲಿಮೆಂಟ್ ಆಫ್ 3D ಸೀರೀಸ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್? ಯಾವುದು? ಎಸ್, ಸರಿ ಇದೆ, ಎಲ್ರಿಗೂ ಗೊತ್ತಿದೆ, Mn ಮ್ಯಾಂಗನೀಸ್. ಇಷ್ಟು ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್, ಕ್ವಶನ್ ನಂಬರ್ 24. ಹೌ ಇಸ್ KMnO4 ಅಂದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಈಸ್ ಪ್ರಿಪೇರ್ಡ್ ಫ್ರಮ್ MnO2. 2 ಈಕ್ವೇಷನ್ಸ್ ಇದೆ, ಜೊತೆಲಿ ನೀವು ಸ್ಟೇಟ್ಮೆಂಟ್ ಅನ್ನ ಬರಿಬೇಕಾಗುತ್ತೆ. ಮಕ್ಕಳ, ನಾನು ವ್ಯಾಲ್ಯೂಯೇಷನ್ ಅಲ್ಲಿ ತುಂಬಾ ಜನದ್ದು ಪೇಪರ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ. ಈ KMnO4 ನ ಯಾವ ರೀತಿ ಬರೀತಾರೆ ಅಂದ್ರೆ, ಹಿಂಗ್ ಬರೀತಾರೆ, ಹಿಂಗೆ ಈ ತರ. ಸೊ ಯಾವುದೇ ಕಾರಣಕ್ಕೂ ಈ ರೀತಿ ಬರಿಬೇಡಿ, ತಪ್ಪಿದೆ. ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಪೊಟ್ಯಾಷಿಯಂ ಸಿಂಬಲ್ ಕ್ಯಾಪಿಟಲ್ K ಇದೆ, ಮ್ಯಾಂಗನಸ್ ಸಿಂಬಲ್ ಕ್ಯಾಪಿಟಲ್ M, ಸ್ಮಾಲ್ m ಇದೆ, ಆಕ್ಸಿಜನ್ ಸಿಂಬಲ್ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಯಾವ ಸಿಂಬಲ್ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಬರಿಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲಿ ಈ ರೀತಿ ಬರೆದ್ರೆ ತಪ್ಪಾಗುತ್ತೆ, ಕೆಮಿಸ್ಟ್ರಿನ ಕೊಲೆ ಮಾಡಿದಾಗುತ್ತೆ. ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ಮಕ್ಕಳ. ಈಗ ನೋಡೋಣ ಜುಲೈ 2017. ಜುಲೈ 2017 ಪಾರ್ಟ್ ಬಿ, ಕ್ವಶನ್ ನಂಬರ್ 14. ಸ್ಟಡಿ ಆಫ್ ಆಕ್ಟಿನಾಯ್ಡ್ ಎಲಿಮೆಂಟ್ಸ್ ಈಸ್ ಡಿಫಿಕಲ್ಟ್. ಗಿವ್ 2 ರೀಸನ್ಸ್. ಗೊತ್ತಿದೆ ನಿಮಗೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಬಿಕಾಸ್ ದೇ ಅಕ್ಕರ್ಡ್ ಇನ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಅವು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ರೀಸನ್, ದೇ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್. ನೆಕ್ಸ್ಟ್, ಥರ್ಡ್ ರೀಸನ್, ದೇ ಅಕ್ಕರ್ಡ್ ಇನ್ ನ್ಯಾನೋಗ್ರಾಮ್ಸ್. ನ್ಯಾನೋಗ್ರಾಮ್ಸಲ್ಲಿ ಸಿಗುತ್ತೆ, ಅವು ತುಂಬ ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ. ಫೋರ್ತ್ ರೀಸನ್ನು, ದೇರ್ ಆಫ್ ಲೈಫ್ ವ್ಯಾಲ್ಯೂ ಈಸ್ ವೆರಿ ಶಾರ್ಟ್. ಈ 4ರಲ್ಲಿ ಯಾವುದಾದ್ರೂ 2 ರೀಸನ್ಸನ್ನು ಬರೀ. ಸೊ ನೆಕ್ಸ್ಟ್, ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23. ಅದರಲ್ಲಿ ಎ, ಗಿವ್
any two reasons for the formation of large number of complex compounds by transition elements. ನಾನು ಆಲ್ರೆಡಿ ಹೇಳಿದ್ದೀನಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್ readily form complex compounds because first reason small atomic size, second reason they provide large surface area, third reason they show variety of oxidation state, fourth reason they have incompletely filled d orbitals. ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡನ್ನು ಬರೀರಿ, 2 ಮಾರ್ಕ್ ಬರುತ್ತೆ. ಅದರಲ್ಲಿ ಬಿ, ರೈಟ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್. ನಿಮಗೆ ಗೊತ್ತಿದೆ ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಬೋರ್ ಮ್ಯಾಗ್ನೆಟಾನ್. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡೋದಾದ್ರೆ, ರೈಟ್ ದಿ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7 ಫ್ರಮ್ ಕ್ರೋಮೈಡ್ ಓರ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬರುತ್ತೆ, ಕಲ್ತಿದ್ದೀರ ನೀವು. ಆ 3 ಈಕ್ವೇಷನ್ಸನ್ನು ಬರೀರಿ ಮಕ್ಕಳ. ಈಗ ನೋಡೋಣ ಮಾರ್ಚ್ 2018. ಸೊ ಅದರಲ್ಲಿ ಪಾರ್ಟ್ ಬಿ, ಕ್ವಶನ್ ನಂಬರ್ 14, ಗಿವ್ ರೀಸನ್. ಫಸ್ಟ್ ಒನ್, ಸೀರಿಯಂ exhibit +4 oxidation state. In reason to acquire noble gas electronic configuration ಅಥವಾ to become stable. ಈ ರೀಸನ್ ಅನ್ನು ಬರೀರಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಬಿ, actinide contraction is greater from element to element than lanthanide contraction. ಆಕ್ಟಿನೈಡ್ನ ಕಾಂಟ್ರಾಕ್ಷನ್ನು ಎಲಿಮೆಂಟ್ ಟು ಎಲಿಮೆಂಟು ಯಾಕೆ ಜಾಸ್ತಿ ಇದೆ ಕಂಪೇರ್ಡ್ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಸೆಕೆಂಡ್ ವಿಡಿಯೋದಲ್ಲಿ ನಾನು ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ರೀಸನ್ ಇಷ್ಟೇ, ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇನ್ ಆಕ್ಟಿನೈಡ್ಸ್ ಮೋರ್ ದ್ಯಾನ್ ಲ್ಯಾಂಥನೈಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 23, ಹೌ ಈಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4 ಈಸ್ ಪ್ರಿಪೇರ್ಡ್ ಫ್ರಮ್ MnO2? 3 ಮಾರ್ಕ್, 2 ಈಕ್ವೇಷನ್ ಜೊತೆಗೆ ಸ್ಟೇಟ್ಮೆಂಟು. ನೆಕ್ಸ್ಟ್ ಕ್ವಶನ್ ನಂಬರ್ 24, ಎ ವೈ 3D ಸೀರೀಸ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ಎ ಗುಡ್ ಕೆಟಾಲಿಸ್ಟ್. 2 ಮಾರ್ಕ್, 2 ರೀಸನ್ಸ್ ಅನ್ನು ಬರೀರಿ. ಫಸ್ಟ್ ಒನ್, ಸ್ಮಾಲ್ ಅಟಾಮಿಕ್ ಸೈಜ್. ಸೆಕೆಂಡ್ ಒನ್, ದೇ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ. ಥರ್ಡ್ ಒನ್, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಫೋರ್ತ್ ಒನ್, ದೇ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಈ 4ರಲ್ಲಿ ಯಾವುದಾದ್ರು 2ಅನ್ನು ಬರೀರಿ. ನೆಕ್ಸ್ಟ್ ಅವರಲ್ಲಿ ಬಿ, ಗಿವ್ ರೀಸನ್. Ti+4 salts are colorless and Cr3+ salts are colored. Ti+4 salts are colorless ಅಂದರೆ ಬಿಕಾಸ್ absence of unpaired electron. Cr3+ salts are colored ಅಂದರೆ ಬಿಕಾಸ್ presence of unpaired electrons. ಮಕ್ಕಳ ಈಗ ನೋಡೋಣ ಜೂನ್ 2018 ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14, ವಾಟ್ ಈಸ್ ದಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ರೆಗ್ಯುಲರ್ ಡಿಕ್ರೀಸ್ ಇನ್ ದಿ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಆಫ್ ಲ್ಯಾಂಥನೈಡ್ಸ್ ಅಲಾಂಗ್ ದಿ ಸೀರೀಸ್. 1 ಮಾರ್ಕ್. ಬಿ, ವಿಚ್ ಈಸ್ ದಿ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ಆಕ್ಟಿನೈಡ್ಸ್? +3. ಲ್ಯಾಂಥನೈಡ್ಸ್ ಅಷ್ಟೇ, ಆಕ್ಟಿನೈಡ್ಸ್ ಅಷ್ಟೇ, ಜನರಲ್ ಆಕ್ಸಿಡೇಷನ್ ಸ್ಟೇಟ್ +3 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23, ಫಸ್ಟ್ ಒನ್, ಟ್ರಾನ್ಸಿಷನ್ ಮೆಟಲ್ ಶೋಸ್ ಕೆಟಾಲಿಟಿಕ್ ಪ್ರಾಪರ್ಟಿ. ಗಿವ್ 2 ರೀಸನ್ಸ್. ಫಸ್ಟ್ ಒನ್, ಡ್ಯೂ ಟು ಸ್ಮಾಲ್ ಅಟಾಮಿಕ್ ಸೈಜ್. ಸೆಕೆಂಡ್ ಒನ್, ದೇ ಪ್ರೊವೈಡ್ ಅ ಲಾರ್ಜ್ ಸರ್ಫೇಸ್ ಏರಿಯಾ. ಥರ್ಡ್ ಒನ್, ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಫೋರ್ತ್ ಒನ್, ದೇ ಹ್ಯಾವ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಈ 4ರಲ್ಲಿ ಯಾವುದಾದ್ರೂ 2ಅನ್ನು ಬರೀರಿ. ಬಿ, ಬಿಟ್ವೀನ್ Cu2+ aqueous solution and Cu+ aqueous solution which is more stable. ನಿಮ್ಮ ಆನ್ಸರ್ ಇಷ್ಟೇ ಇರಲಿ, ಜಸ್ಟ್ Cu2+ ಅಂತ ಇಷ್ಟು ಬರೋದ್ರೆ ಸಾಕು. ಯಾಕೆ Cu2+ ಸ್ಟೇಬಲ್ ಆಗುತ್ತೆ ಅನ್ನೋದಾದ್ರೆ, ಜಸ್ಟ್ Cu2+ ಮತ್ತೆ Cu+ ಅಯಾನಿಕ್ ಸೈಜ್ ಅನ್ನು ನೋಡಿದ್ರೆ Cu2+ ಅಯಾನಿನ ಸೈಜು ತುಂಬಾ ಚಿಕ್ಕದಿರುತ್ತೆ. ಯಾವ ಒಂದು ಅಯಾನಿನ ಸೈಜು ಕ್ಯಾಟಯಾನಿನ ಸೈಜು ತುಂಬಾ ಚಿಕ್ಕದಿರುತ್ತೋ ಅದರ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ.
ಸೊ ಯಾವುದರಲ್ಲಿ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೋ ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ Cu2+ ಈಸ್ ಮೋರ್ ಸ್ಟೇಬಲ್. ನೆಕ್ಸ್ಟ್ question number 24, write the balanced equations in the manufacture of potassium dichromate from chromite ore. ಮೂರು equations ಅನ್ನ ಬರೀರಿ ಮಕ್ಕಳೇ. ಈಗ ಮಾರ್ಚ್ 2019 ಪಾರ್ಟ್ ಬಿ ನಲ್ಲಿ question number 14, how will you account for the following. how will you account for the following ಅಂದ್ರೆ ಈ ಕೆಳಗಡೆ ಇರ್ತಕ್ಕಂಥದಕ್ಕೆ ರೀಸನ್ಸ್ ಅನ್ನು ಕೊಡಿ ಅಂತಂದ್ರೆ. ಓಕೆ, ಅದರಲ್ಲಿ ಫಸ್ಟ್ ಒನ್, ಆಕ್ಟಿನೈಡ್ಸ್ ಎಕ್ಸಿಬಿಟ್ ಮೋರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ದ್ಯಾನ್ ಲ್ಯಾಂಥನೈಡ್ಸ್. ಆಕ್ಟಿನೈಡ್ಗಳು ಯಾಕೆ ಮೋರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನು ಎಕ್ಸಿಬಿಟ್ ಮಾಡುತ್ತೆ ದ್ಯಾನ್ ಲ್ಯಾಂಥನೈಡ್ಸ್? ರೀಸನ್ ಇಷ್ಟೇ, ಇನ್ ಆಕ್ಟಿನೈಡ್ಸ್ 5F 6D and 7S energy levels are comparable or nearly same. Second one, atomic radii of second and third transition series elements are almost identical. ಸೆಕೆಂಡ್ ಮತ್ತೆ ಥರ್ಡ್ ಟ್ರಾನ್ಸಿಷನ್ ಸೀರೀಸಿನ ಎಲಿಮೆಂಟ್ಸ್ಗಳ ಅಟಾಮಿಕ್ ರೇಡಿಯೈ ಆಲ್ಮೋಸ್ಟ್ ಐಡೆಂಟಿಕಲ್ ಆಗಿರುತ್ತೆ. ಬಿಕಾಸ್ ರೀಸನ್ ಇಷ್ಟೇ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ನಿಮಗೆ ಗೊತ್ತಿದೆ, ಸೆಕೆಂಡ್ ಟ್ರಾನ್ಸಿಷನ್ ಸೀರೀಸಲ್ಲಿ ಜಿರ್ಕೋನಿಯಂ ಬರುತ್ತೆ, ಥರ್ಡ್ ಟ್ರಾನ್ಸಿಷನ್ ಸೀರೀಸಲ್ಲಿ ಆಫ್ನಿಯಂ ಬರುತ್ತೆ. ಜಿರ್ಕೋನಿಯಂ ಮತ್ತು ಆಫ್ನಿಯಮ್ದು ಅಟಾಮಿಕ್ ರೇಡಿಯೈ ಆಲ್ಮೋಸ್ಟ್ ಐಡೆಂಟಿಕಲ್ ಇದೆ ತಾನೆ, ತೋರಿಸಿದ್ದೀನಿ ಅವತ್ತು. ನೆಕ್ಸ್ಟ್ ಪಾರ್ಟ್ ಸಿ, ಕ್ವಶನ್ ನಂಬರ್ 23, ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ ಇನ್ವಾಲ್ವ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಪೊಟಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಮೂರು ಈಕ್ವೇಷನ್ಸ್ ಇದೆ, ಅವನ್ನ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 24, ವಾಟ್ ಆರ್ ದಿ ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್. ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು? ದಿ ಕಾಂಪೌಂಡ್ಸ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್ ಲೈಕ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಆರ್ trapped inside the interstitial space of transition metal crystals. Next question number 24 ಅಲ್ಲಿ ಸೆಕೆಂಡ್ ಒನ್, transition metal show good catalytical property, give two reasons to mark. First reason, small atomic size. Second reason, they provide large surface area. Third reason, they show variable oxidation state. Fourth reason, they have ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್. ಈ ನಾಲ್ಕರಲ್ಲಿ ಯಾವುದಾದ್ರೂ ಎರಡನ್ನು ಬರೀರಿ ಮಕ್ಕಳ. ಈಗ ಜೂನ್ 2019 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14, ಎ, ಜಿರ್ಕೋನಿಯಂ ಅಂಡ್ ಆಫ್ನಿಯಂ ಹ್ಯಾವ್ ಆಲ್ಮೋಸ್ಟ್ ಐಡೆಂಟಿಕಲ್ ರೇಡಿಯೈ, ಗಿವ್ ರೀಸನ್. ನಿಮಗೆಲ್ಲ ಗೊತ್ತಿದೆ, ಬಿಕಾಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೊ ನೆಕ್ಸ್ಟ್ ಬಿ, ನೇಮ್ ದಿ ಗ್ಯಾಸ್ ಲಿಬರೇಟೆಡ್ ವೆನ್ ಲ್ಯಾಂಥನೈಡ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್. ಲ್ಯಾಂಥನೈಡ್ಗಳು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ನೋಡಿ. ಲ್ಯಾಂಥನೈಡ್ಸ್ಗಳು ಮೆಟಲ್ ಆಗಿರೋದ್ರಿಂದ ಯಾವುದೇ ಮೆಟಲ್ಸು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ H2 ಗ್ಯಾಸನ್ನು ಲಿಬರೇಟ್ ಮಾಡ್ತವೆ. ನಿಮ್ಮ ಆನ್ಸರ್ ಜಸ್ಟ್ H2 ಅಂತ ಬರೆದ್ರೆ ಆಯಿತು, ಇಲ್ಲ ಹೈಡ್ರೋಜನ್ ಗ್ಯಾಸ್ ಅಂತ ಬರೆದ್ರು ಆಯಿತು. ನೆಕ್ಸ್ಟ್ ಪಾರ್ಟ್ ಸಿ, ಕ್ವಶನ್ ನಂಬರ್ 23, ಎ, ಕ್ಯಾಲ್ಕುಲೇಟ್ ದಿ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ Ti3+ ಅಯಾನ್. ಅಟಾಮಿಕ್ ನಂಬರ್ ಅನ್ನು ಕೊಟ್ಟಿದ್ದಾರೆ 22. ನೋಡಿ, Ti 22 ಅಟಾಮಿಕ್ ನಂಬರ್ ಇರೋದ್ರಿಂದ 2 ಎಲೆಕ್ಟ್ರಾನು ಡಿ ನಲ್ಲಿರುತ್ತೆ, 2 ಎಲೆಕ್ಟ್ರಾನು ಎಸ್ ಅಲ್ಲಿ ಇರುತ್ತೆ. ಇಲ್ಲಿ +3 ಸ್ಟೇಟ್ ಅಲ್ಲಿ ಇರೋದ್ರಿಂದ ಟೈಟಾನಿಯಮ್ ಈ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ, ಜೊತೆಗೆ ಈ 1 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಒಟ್ಟು 3 ಎಲೆಕ್ಟ್ರಾನ್ ಕಳ್ಕೊಂಡು Ti+3 ಸ್ಟೇಟ್ ಆಗುತ್ತೆ. ಸೊ ಈಗ Ti+3 ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಅನ್ಪೇರ್ಡ್ ಎಲೆಕ್ಟ್ರಾನು, ಹಾಗಾಗಿ n = 1. ಎಲ್ಲೆಲ್ಲಿ ಎಲ್ಲಿದೆಯೋ ಅಲ್ಲಿ ಒಂದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ √3 ಬೋರ್ ಮ್ಯಾಗ್ನೆಟಾನ್ ಬರುತ್ತೆ. ನೆಕ್ಸ್ಟ್ ಬಿ, Cu2+ ಸಾಲ್ಟ್ ಸೊಲ್ಯೂಷನ್ಸ್ ಆರ್ ಕಲರ್ಡ್, ಗಿವ್ ರೀಸನ್. ಯಾವುದು ಕಲರ್ ಇತ್ತು ಅಲ್ಲಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. Cu2+ ಅಯಾನ್ಸ್ ಕಲರ್ಡ್ ಇದೆ ಬಿಕಾಸ್ ಆಫ್ presence of unpaired electron. Next question number 24, write the balanced equations involved in the preparation of potassium dichromate from chromite ore. ಮೂರು equations ಬರೀರಿ, 3 ಮಾರ್ಕ್ ಮಕ್ಕಳ. ಈಗ ನೋಡೋಣ ಮಾರ್ಚ್ 2020
ಸೊ ಪಾರ್ಟ್ ಬಿ ನಲ್ಲಿ ಕ್ವಶನ್ ನಂಬರ್ 14, ಗಿವ್ 2 reasons the chemistry of actinides is more complicated than lanthanoids. ಯಾಕೆ ಆಕ್ಟಿನೈಡಿನ ಕೆಮಿಸ್ಟ್ರಿ ಮೋರ್ ಕಾಂಪ್ಲಿಕೇಟೆಡ್ ಆಗಿದೆ ಕಂಪೇರ್ಡ್ ಟು lanthanoids? ಫಸ್ಟ್ ಒನ್, they occurred in variable oxidation states. Second one, they are radioactive elements. Third one, they occurred in nanograms. Fourth one, their half-life value is very short. ಈ ನಾಲ್ಕರಲ್ಲಿ ಯಾವುದಾದ್ರೂ 2 ರೀಸನ್ಸನ್ನು ಬರೀರಿ. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 23, ಎ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ catalytical property, give reasons. ಗೊತ್ತಿದೆ ನಿಮಗೆ. ಫಸ್ಟ್ ಒನ್, ಸ್ಮಾಲ್ ಅಟಾಮಿಕ್ ಸೈಜ್. ಸೆಕೆಂಡ್ ಒನ್, they provide large surface area. Third one, they show variable oxidation state. Fourth one, they have incomplete fluidity orbitals. ಇಷ್ಟರಲ್ಲಿ ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್ ಬಿ, ನೇಮ್ ದಿ 1 3D series element that do not show variable oxidation state. ಯಾವುದಾದ್ರೂ ಒಂದು 3D ಎಲಿಮೆಂಟಿನ ನೇಮನ್ನು ಮಾಡಿ ಯಾವ ಎಲಿಮೆಂಟು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸೋದೇ ಇಲ್ಲ ಅಂತ. ನೋಡಿ, ಜಿಂಕು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸಲ್ಲ, ಅದು Zn2+ ಒಂದೇ ಆಕ್ಸಿಡೇಷನ್ ಸ್ಟೇಟನ್ನು ಮಾತ್ರ ತೋರಿಸುತ್ತೆ. ಜಿಂಕ್ ಅಂತ ಬರಿಬೋದು. ಮತ್ತು ಸ್ಕ್ಯಾಂಡಿಯಮನ್ನು ಆನ್ಸರ್ ಆಗುತ್ತೆ, ಸ್ಕ್ಯಾಂಡಿಯಮನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 24, ರೈಟ್ ದಿ ಈಕ್ವೇಷನ್ಸ್ ಫಾರ್ ದಿ ಮ್ಯಾನುಫ್ಯಾಕ್ಚರ್ ಆಫ್ potassium dichromate from chromite ore. 3 ಮಾರ್ಕ್ ಇದೆ. 3 ಈಕ್ವೇಷನ್ಸ್ ಅನ್ನು ಬರೀರಿ. ಥ್ಯಾಂಕ್ ಯು.